ಎಸ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕನ್ನಡ ಧ್ವಜ ಅಧಿಕೃತಗೊಳಿಸುವ ವಿಚಾರವಾಗಿ ಸಿಎಂ ಸಮರ್ಥನೆ. ಕನ್ನಡ ಧ್ವಜ ಅಧಿಕೃತಗೊಳಿಸುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕನ್ನಡ ಉಳಿಸುವ ನಿಟ್ಟಿನಲ್ಲಿ ಬಿಜೆಪಿ ಯಾವುದೇ ಕೆಲಸ ಮಾಡಿಲ್ಲ, ಹೀಗಾಗಿ ಟೀಕೆ ಮಾಡ್ತಾ ಇದೆ. ರಾಜಕೀಯ ಮಾಡೋದಕ್ಕೆ ಪ್ರತ್ಯೇಕ ಧ್ವಜ ವಿಚಾರವಾಗಿ ವಿರೋಧ ಪಕ್ಷ ಈ ರೀತಿ ಟೀಕೆಯನ್ನ ಮಾಡ್ತಾ ಇದೆ. ಜನರ ವಿರುದ್ಧವಾಗಿ ವಿರೋಧ ಪಕ್ಷ ಕೆಲಸ ಮಾಡ್ತಾ ಇದೆ. ಜೂನ್ 6ರಂದು ಸಮಿತಿ ರಚನೆ ಆಗಿದೆ. ಕಾರಾಗೃಹ ಪ್ರಕರಣ ಡೈವರ್ಟ್ ಮಾಡೋ ಅಗತ್ಯ ನನಗಿಲ್ಲ. ಸಾಹಿತಿ ಪುಟ್ಟಪ್ಪ ತಂಡ ಪ್ರತ್ಯೇಕ ಧ್ವಜ ಬೇಡಿಕೆಯ ಮನವಿಯನ್ನ ಕೊಟ್ಟಿತ್ತು. ಈಗ ಅದಕ್ಕೆ ಸಮಿತಿ ರಚನೆ ಆಗಿದೆ. ಸಂವಿಧಾನದಲ್ಲಿ ಪ್ರತ್ಯೇಕ ಧ್ವಜ ಇರಬೇಕು ಬೇಡ ಅನ್ನೋ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿಲ್ಲ, ಹೀಗಾಗಿ ಪ್ರತ್ಯೇಕ ಧ್ವಜ ಸಮಿತಿಯನ್ನ ನಾನು ಮಾಡಿದ್ದೀನಿ ಅಂತ. ಜನಗಳ ವಿರುದ್ಧವಾಗಿ ಮಾಡ್ತಾರೆ ಅಷ್ಟೇ. ಈಗ ಅದನ್ನೆಲ್ಲ ನಾನು ಹೇಳಕ್ ಹೋಗೋದಿಲ್ಲ. ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ಜೆಡಿಎಸ್ ನವ್ರು ಹೇಳ್ತಾರೆ, ಅವರು ರಾಜಕಾರಣಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ನಾವು ಇದನ್ನ ಮಾಡಿ ಜೂನ್ ತಿಂಗಳಲ್ಲೇ ಮಾಡಿರೋದು, ಈಗ ನಿನ್ನೆ ಮೊನ್ನೆ ಮಾಡೋದಲ್ಲ. ಜೂನ್ 6ನೇ ತಾರೀಕೆ ಮಾಡಿದ್ದದು ಈ ಸಮಿತಿಯನ್ನ. ಆ ಸಮಿತಿಯವರು ಇನ್ನೂ ವರದಿ ಕೊಟ್ಟಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಸಂವಿಧಾನದಲ್ಲಿ ರಾಜ್ಯ ಇಟ್ಕೋಬಾರದು ಅಂತ ಎಲ್ಲೂ ಹೇಳಿಲ್ಲ ಸಂವಿಧಾನದಲ್ಲಿ. ಗೊತ್ತಾಯ್ತಲ್ಲ, ನಾವು ರಾಷ್ಟ್ರಧ್ವಜ ಇದೆಯಲ್ಲ ಹಾರಾಟ ಮಾಡ್ತದೆ, ಅದು ರಾಷ್ಟ್ರಧ್ವಜ. ಅದ್ರ ಕೆಳಗಡೆ ಮಾತ್ರ ಸ್ಟೇಟ್ ಧ್ವಜ ಇರ್ತದೆ ಅಂತ ಅಷ್ಟೇನೆ. ಅದಕ್ಕೇನು ಧಕ್ಕೆ ಆಗ್ತದೆ ನಾಡಗೀತೆ ಆಡೋದ್ರಿಂದ. ಸೊ ಅದರಿಂದ ಏನಾಗೋದಿಲ್ಲ. ನಾವು ರಾಷ್ಟ್ರಧ್ವಜಕ್ಕೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಡಲೇಬೇಕಾಗ್ತದೆ. ರಾಷ್ಟ್ರದ ಏಕತೆ ಸಾರ್ವಭೌಮತೆ ಎತ್ತು ಹಿಡಿತಕ್ಕಂಥ ಕೆಲಸ ಮಾಡಲೇಬೇಕಾಗ್ತದೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಸೊ ಬನ್ನಿ ಕುರಿತಂತೆ ಅಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ನೆನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನೇ ಮಾತನಾಡಿದ್ರು, ಸಮರ್ಥಿಸಿಕೊಂಡಿದ್ರು. ಇವತ್ತು ಮತ್ತೆ ಪುನರುಚ್ಚರಿಸಿದ್ದಾರೆ. ಕನ್ನಡ ಉಳಿಸೋ ಕೆಲಸವನ್ನ ಬಿಜೆಪಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಅಂದ್ರೆ ವಿಶೇಷವಾಗಿ ಈ ಕನ್ನಡ ಧ್ವಜ ಅಧಿಕೃತಗೊಳಿಸೋ ವಿಚಾರವಾಗಿ ಏನಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ? ಎಸ್, ಕನ್ನಡ ಧ್ವಜ ನಾಡಧ್ವಜವನ್ನ ಶಾಸನಬದ್ಧಗೊಳಿಸಬೇಕು ಅನ್ನುವಂತಹ ಮನವಿ ನನಗೆ ಬಂದಿತ್ತು. ಹೀಗಾಗಿ ನಾನು ಅದನ್ನ ಸಮಿತಿ ರಚನೆ ಮಾಡೋ ಮೂಲಕ ಅದರ ಸಂಬಂಧಪಟ್ಟಂತೆ ಕೆಲಸ ಮಾಡೋದಕ್ಕೆ ಆದೇಶ ಮಾಡಿದ್ದೀನಿ. ಹೊರತಾಗಿ ಇದು ಯಾವುದೇ ರೀತಿಯಲ್ಲೂ ಕೂಡ ರಾಜಕೀಯ ಇದರಲ್ಲಿ ಇಲ್ಲ. ಹಾಗೇನೆ ಏನು ಕಾರಾಗೃಹದ ಒಂದು ಪ್ರಕರಣ ಏನಿದೆ ಅದನ್ನ ದಾರಿ ತಪ್ಪಿಸುವಂಥದ್ದು ಅಥವಾ ಅದನ್ನ ಮುಚ್ಚಿ ಹಾಕುವಂತಹ ನಿಟ್ಟಿನಲ್ಲಿ ಈ ವಿಚಾರವಾಗಿ ನಾನೀಗ ಪ್ರಸ್ತಾಪ ಮಾಡ್ತಿಲ್ಲ ಅನ್ನುವಂಥದ್ದನ್ನ ಬಿಜೆಪಿಗೆ ವಾಗ್ದಾಳಿ ಮಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಏನಿದೆ ಕನ್ನಡ ಪರ ಯಾವುದೇ ರೀತಿಯಲ್ಲೂ ಕೂಡ ಕೆಲಸ ಮಾಡಿಲ್ಲ, ಅದಕ್ಕಾಗಿ ಅವರು ಈ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಉಳಿಸುವಂತಹ ಕೆಲಸ ಬಿಜೆಪಿ ಈವರೆಗೂ ಕೂಡ ಮಾಡಿಲ್ಲ. ಜೂನ್ 6ರಂದು ನಾನು ಸಮಿತಿಯನ್ನ ರಚನೆ ಮಾಡಿದ್ದೀನಿ. ಕಾರಾಗೃಹ ಪ್ರಕರಣ ಡೈವರ್ಟ್ ಮಾಡುವಂತಹ ಅಗತ್ಯ ನನಗೆ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಬನ್ನಿ ಕುರಿತಂತಿನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಇವತ್ತು ಸಿಎಂ ಸಿದ್ದರಾಮಯ್ಯ ಧ್ವಜವನ್ನ ಅಧಿಕೃತಗೊಳಿಸೋ ವಿಚಾರವಾಗಿ ಏನಂತ ಪ್ರತಿಕ್ರಿಯಿಸಿದ್ರು? ಸವಿತಾ, ಸದ್ಯ ರಾಜ್ಯದಲ್ಲಿ ಹೊಸ ಕುಗ್ಗು ಎದ್ದಿದೆ. ಕಾರಾಗೃಹ ಪ್ರಕರಣದ ಬೆನ್ನಲ್ಲೇ ಪ್ರತ್ಯೇಕ ರಾಜ್ಯ ಧ್ವಜ ಅಂದ್ರೆ ನಾಡಧ್ವಜ ಬೇಕು ಅನ್ನುವಂತಹ ವಿಚಾರವಾಗಿ ಸಮಿತಿ ರಚನೆ ಮಾಡಿದೆ ರಾಜ್ಯ ಸರ್ಕಾರ. ಈ ವಿಚಾರವಾಗಿ ಸಾಕಷ್ಟು ಟೀಕಾ ಪ್ರಹಾರಗಳು ಹಾಗೂ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಗಾಂಧಿ ಭವನದ ಕಾರ್ಯಕ್ರಮವನ್ನು ಮುಗಿಸಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಕಾರಾಗೃಹ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಪ್ರತ್ಯೇಕ ನಾಡಧ್ವಜವನ್ನ ರಚನೆ ಮಾಡೋದಕ್ಕೋಸ್ಕರ ಮತ್ತೊಂದು ಸಮಿತಿಯನ್ನ ನೇಮಕ ಮಾಡೋ ಅಗತ್ಯವಿಲ್ಲ. ಜೂನ್ 6ರಂದೇ ಈ ಸಮಿತಿಯನ್ನ ರಚನೆ ಮಾಡಿದ್ದೀನಿ. ವಿರೋಧ ಪಕ್ಷಗಳು ತಾವು ಆಡಳಿತದಲ್ಲಿದ್ದಾಗ ಯಾವುದೇ ಕಾರ್ಯವೈಖರಿಗಳನ್ನ ಮಾಡಿಲ್ಲ, ಕೇವಲ ಜನವಿರೋಧಿ ನಿಯಮಗಳನ್ನಷ್ಟೇ ಪಾಲಿಸಿದ್ದಾರೆ. ಹೀಗಾಗಿ ಟೀಕಾ ಪ್ರಹಾರ ನಡೆಸಿದೆ. ಜೆಡಿಎಸ್ ಹಾಗೂ ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಇವತ್ತು ಗರಂ ಆಗಿದ್ರು. ಸವಿತಾ, ಇನ್ನು ಸಂವಿಧಾನದಲ್ಲಿ ಉಲ್ಲೇಖ ಆಗಿರೋ ಹಾಗೆ ಪ್ರತ್ಯೇಕ ರಾಜ್ಯದ ನಾಡಧ್ವಜ ಬೇಕು ಇಲ್ಲ ಬೇಡವಾ ಅನ್ನೋದ್ರ ಬಗ್ಗೆ ಈವರೆಗೂ ಸಹ ಯಾವುದೇ ಉಲ್ಲೇಖಗಳಾಗಿಲ್ಲ. ಹಾಗಾಗಿ ಸಮಿತಿಯನ್ನು ಅಷ್ಟೇ ರಚನೆ ಮಾಡಿದ್ದೇವೆ. ನಾಡಿನ ಭಾಷೆಯ ರಕ್ಷಣೆಗಾಗಿ ತಾವು ಎಲ್ಲದಕ್ಕೂ ಸಿದ್ಧವಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಸವಿತಾ, ಓಕೆ, ಧನ್ಯವಾದ ನಂದಿನಿ ನಿಮ್ಮೆಲ್ಲ ಮಾಹಿತಿ.